ಜನನ ಮರಣ ಪ್ರಮಾಣ ಪತ್ರಕ್ಕೆ ಹೊಸ ದರ ನಿಗದಿ. ಕೇವಲ ₹5 ಇದ್ದ ಜನನ ಮತ್ತು ಮರಣದ ಪತ್ರ ಇನ್ನು ಮುಂದೆ ದುಬಾರಿಯಾಗಿದ್ದು ಕೇವಲ ₹25 ನೀಡಿ 5 ಪ್ರತಿ ಪಡೆಯುತ್ತಿದ್ದ ಸಾರ್ವಜನಿಕರಿಗೆ ದಿಢೀರ್ ಬೆಲೆ ಏರಿಕೆಯಿಂದ ಶಾಕ್ ನೀಡಿದಂತಾಗಿದೆ. ಪಾಲಿಕೆಯಲ್ಲಿ ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈ ದರವು ಬುಧವಾರದಂದು ಜಾರಿಯಾಗಿದೆ. ಈ ಹೊಸ ನಿಗದಿತ ದರಕ್ಕೆ ಸಾರ್ವಜನಿಕರು ಸಹಕರಿಸುವಂತೆ ಮಹಾನಗರ ಪಾಲಿಕೆ ಆಯುಕ್ತ ಶೇಖ್ ತನ್ವೀರ್ ಆಸಿಫ್ ಮನವಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1969 ಅದರ ಅಂಗವಾಗಿ ಕರ್ನಾಟಕ ಸರ್ಕಾರದ 1999 ಸಂಬಂಧಪಟ್ಟಿರುವ ಏನು ರೂಲ್ಸ್ ನಿಯಮಗಳನ್ನು ರಚಿಸಿದ್ದು, ಆ ನಿಯಮಗಳ ತಿದ್ದುಪಡಿ ಹೋದ ವರ್ಷ ಆಗಿದೆ. 31/12/2024ಕ್ಕೆ ಈ ನಿಯಮಗಳ ತಿದ್ದುಪಡಿಯಾಗಿದೆ. ಆ ತಿದ್ದುಪಡಿಯ ನಿಯಮ 13ರ ತಿದ್ದುಪಡಿ ಒಂದು ಮುಖ್ಯವಾದದ್ದು, ಜನರಿಗೆ ಸೇರುವ ಒಂದು ತಿದ್ದುಪಡಿ. ಅದರಲ್ಲಿ ಹಿಂದಿನ ನಿಯಮ 13ರ ಪ್ರಕಾರ ಡಿಲೇಗೆ ಯಾವುದೂ ವೆಚ್ಚ ಇರ್ತಿರಲಿಲ್ಲ, ಬರೀ ಸರ್ಟಿಫಿಕೇಟ್ ಪಡಲಿಕ್ಕೆ ಕಾಸ್ಟ್ ಇರ್ತಿತ್ತು. 21ನೇ ದಿನಾಂಕದಿಂದ ಹಿಡಿದು ಒಂದು ತಿಂಗಳವರೆಗೆ ಆಗ ನಮಗೆ ₹2 ವೆಚ್ಚ ಇದ್ದಿದ್ದು. ಒಂದು ತಿಂಗಳು ಆದ ನಂತರ ಒಂದು ₹5 ಕಾಸ್ಟ್ ಇದ್ದಿದ್ದು ಹಿಂದೆ. ಈಗ ಈ ತಿದ್ದುಪಡಿ 13ರ ತಿದ್ದುಪಡಿ ಆದಮೇಲೆ ₹2 ಇರೋದು ₹20, ₹5 ಇರೋದು ₹50 ಹಂಗೆ ಈಗ ತಿದ್ದುಪಡಿ ಆಗಿದೆ. ಈಗ ತಿದ್ದುಪಡಿ ಆಗಿರೋದು 2024 ಡಿಸೆಂಬರ್ 31ರಂದು. ಸೊ 25 ಸರಿಯಷ್ಟೇ 25 ವರ್ಷ ಆದ ನಂತರ ಈ ತಿದ್ದುಪಡಿ ಆಗಿರೋದು. ಈ ಅಧಿಸೂಚನೆ ಅಂಗವಾಗಿ ದಿನಾಂಕ 4/2/2024ರಂದು ತಂತ್ರಾಂಶದಲ್ಲೂ ಕೂಡ ಇದು ರಿಫ್ಲೆಕ್ಟ್ ಆಗಿದೆ. ಅದರ ಪ್ರಕಾರ ಇದು ಹೊಸ ಅಧಿಸೂಚನೆ ಮತ್ತು ಹೊಸ ತಿದ್ದುಪಡಿಯಾಗಿ ನಿಯಮ ಏನಾಗಿದೆ ಅದರ ಪ್ರಕಾರ ಪರಿಷ್ಕೃತ ಶುಲ್ಕ ಜನರಿಗೆ ಈಗ ಕಟ್ಟುವ ಒಂದು ₹50 ಒಂದು ಬರ್ತ್ ಆ್ಯಂಡ್ ಡೆತ್ ಸರ್ಟಿಫಿಕೇಟ್, ಜನನ ಅಥವಾ ಮರಣ ಸರ್ಟಿಫಿಕೇಟ್ ಪಡಲಿಕ್ಕೆ ಒಂದು ₹50 ಕಾಸ್ಟ್ ಇದೆ. 20 ದಿವಸದ ಒಳಗಡೆ ಬಂದರೆ ಏನೂ ವಿಳಂಬ ಪಾವತಿ ಇರಲ್ಲ. 21ನೇ ದಿನದಿಂದ 30ನೇ ದಿನ ಒಳಗೆ ಒಂದು ಅವರು ಕಟ್ಟಬೇಕಾಗಿರೋದು ₹20 ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಮತ್ತು ಒಂದು ತಿಂಗಳಿಂದ ಒಂದು ವರ್ಷದ ಒಳಗೆ ಅವರು ಕಟ್ಟಬೇಕಾಗಿರೋದು ₹50. ಅದಕ್ಕಿಂತ ಮೀರಿ ಹಿಂದೆ ಹೇಗೆ ನಿಯಮ ಇತ್ತು ಅದೇ ರೀತಿಯಲ್ಲಿ ಕೋರ್ಟ್ ಡೈರೆಕ್ಷನ್ ಬೇಸಿಸ್ ಮೇಲೆ ಮಾಡಬೇಕಾಗಿರೋದು. ಆ ಒಂದು ನಿಯಮ ಮತ್ತು ಮಾರ್ಗಸೂಚಿ ಹಾಗೆ ಇರೋದು.